ಅಂತ ಒಂದು ಕೆಲಸಕ್ಕೆ ನಾವು ಕ್ರಮ ತೆಗೆದುಕೊಳ್ತೀವಿ. ಸಭಾಧ್ಯಕ್ಷರು ಏನಿಲ್ಲ, ಕೆಲವು ಕ್ಷೇತ್ರ ಈಗೇನು ಉತ್ತರದಲ್ಲಿ ಕೊಟ್ಟಿರೋ ಹಾಗೆ 14 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಏನು ಡಿಗ್ರಿ ಕಾಲೇಜ್ ಇಲ್ಲ, ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿಲ್ಲ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಾರ ಪರ್ಮಿಷನ್ ಕೊಡಿ ಅಂತ ದಯವಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ವೀರೇಂದ್ರ ಹೇಳ್ಬೇಕು ಅಂದ್ರೆ ನಮ್ಮ ಕಂದಾಯ ಸಚಿವರು ಇದ್ದಾರೆ ಇವಾಗ ಬ್ಯಾಟರಾಯನಪುರದಲ್ಲೇನು, ಅಲ್ಲಿ 8 ಲಕ್ಷ ಜನಸಂಖ್ಯೆ ಇದೆ ಸರ್, ಒಂದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇಲ್ಲ. ಬೆಂಗಳೂರು ಸೌತ್ ಆಯ್ತು, ಈಗ ಅಲ್ಲ 12 ಲಕ್ಷ ಜನಸಂಖ್ಯೆ ಇದೆ ಸರ್, ಒಂದು ಡಿಗ್ರಿ ಕಾಲೇಜ್ ಇಲ್ಲ. ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿದೆ, ಯಾಕೆ ನೀವು ಕೂಡ ಮಂತ್ರಿ ಆಗಿದ್ರಿ ಹಿಂದೆ. ಅಲ್ಲ ಸರ್, ನಾನೇ 12 ಅಲ್ಲ ಎಲ್ಲ ಕರೆಕ್ಟ್ ಇದೆ, ಆಗ್ಬೇಕಲ್ಲ ಕೆಲಸ. 12 ಕಾಲೇಜು ಈಗ ಅವರೇ ಇದ್ರು, ನಗರದಲ್ಲೇ ಇದ್ರು. ಈಗ ಗೋಪಾಲ್ ಅವರು ಮಂತ್ರಿಗಳಾಗಿದ್ರು. ನೀವೇ ಮಂತ್ರಿ ಆಗಿದ್ದ ಕಳೆದ ವರ್ಷ, ಈಗ ಬಂದು ಯಾವ್ದು ಮಾಡಿ ಕಷ್ಟ ಎಲ್ಲ ಅಧಿಕಾರ ನಿಮ್ಮ ಹತ್ರ ಯಾಕೆ ಕೊಡ್ಲಿಲ್ಲ? 12 ಕಾಲೇಜು ಬಲಿಷ್ಠ ಕ್ಷೇತ್ರದಿಂದ ತಂದು ಶಿಫ್ಟ್ ಮಾಡಿದ್ದೀನಿ. ಒಂದ್ ಕಾಲೇಜ್ ಶಿಫ್ಟ್ ಮಾಡಿ ಅಪ್ಪ, ಒಂದ್ ಕಾಲೇಜ್ ಶಿಫ್ಟ್ ಮಾಡಿ. ಸನ್ಮಾನ್ಯ ಸಭಾಧ್ಯಕ್ಷ, ಕೋವಿಡ್ ಬಂದು ನಾವೇನು ಮಾಡ್ಲಿಕ್ಕಾಗಿಲ್ಲ. 12 ಕಾಲೇಜ್ ಶಿಫ್ಟ್ ಮಾಡಿದ್ದೀನಿ. ಗೋಪಾಲ ಮಾತಾಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ 14 ಕ್ಷೇತ್ರದಲ್ಲಿ ಕಾಲೇಜುಗಳಿಲ್ಲ. ನನ್ನ ಕ್ಷೇತ್ರದಲ್ಲಿ ಸುಸಜ್ಜಿತವಾದ 4,000 ಮಕ್ಕಳು ಓದ್ತಕ್ಕಂಥ ಕಟ್ಟಡ ಇದೆ. ನೀವು ಶಿಫ್ಟ್ ಮಾಡಾದ್ರೂ ಕೂಡ ಇಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ವರ್ಷದಿಂದನೇ ಹೊಸ ಕಾಲೇಜು